ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದ ಗ್ರಾಮ ಸಭೆಯನ್ನು ಪ್ರಾರಂಭ ಆಗಿದೆ. ಈ ಪ್ರಾರಂಭ ಹಂತದಲ್ಲಿ ಜ್ಯೋತಿ ಬೆಳಗುವುದರ ಮುಖಾಂತರ ಸಭೆಯನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಇದೆ ಬಾಮಯ್ಯ ಹಚ್ಕೊಡು. ಆಮೇಲೆ ಈಗ ತಾನೇ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಈಗ ನಾನು ಜ್ಯೋತಿ ಬೆಳಗುವ ಕಾರ್ಯಕ್ರಮ ಈಗ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ಯಾವ ಅಡಚಣೆಯಿಲ್ಲದಂಗೆ ವಿಘ್ನೇಶ್ವರಿಗೆ ವಿಜ್ಞಾನ ಬಡವರಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಂಡು ವಿಘ್ನೇಶ್ವರಿಗೆ ಪ್ರಾರ್ಥನೆ ಮೂಲಕ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಚರಾಚರಂ ತತ್ವಮಸ್ಯಾದಿಲಕ್ಷಣಂ ಏಕಂ ನಿತ್ಯಂ ವಿಮಲಚರಂ ಸಾಕ್ಷಿಭೂತಂ ತನಮಾಮಿ ತನಮಾಮಿ. ಶುಕ್ಲಾಂಬರಧರಂ ವಿಷ್ಣುಃ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿದ್ಯಾತ ಶಾಂತಯೇ. ಗಜಾನನ ಪದ್ಮಾರ್ಥಂ ಗಜಾನನ ಮಾರ್ನಿಸಂ ಅನೇಕದಂತಮುಪಾಸ್ಮಯೇ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಕರ್ನಾಟಕ ಮಾತು. ಧ್ಯಾನಕಂಠದಿಂದ ಪ್ರಾರ್ಥನೆ ಮಾಡಿರ್ತಕ್ಕಂಥ ಶಶಿಯವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಸ್ವಾಗತ ಭಾಷಣ. 2022-23 ಸಾಲಿನ ಲೆಕ್ಕ ಪರಿಶೋಧನೆ 15ನೇ ತಾಸು ಉದ್ಯೋಗ ಖಾತ್ರಿ ಈ ಯೋಜನೆ ಬಗ್ಗೆ, ಕಾಮಗಾರಿ ಬಗ್ಗೆ, ನಡೆದ ಸ್ಥಳದ ಬಗ್ಗೆ, ಅನೇಕ ವಿಚಾರದ ಬಗ್ಗೆ ಪರಿಶೀಲನೆ ಮತ್ತು ಕೇಳುವ ಸನ್ನಿವೇಶದ ಬಗ್ಗೆ ಈ ಗ್ರಾಮ ಸಭೆಯನ್ನು ಕರೆಯಲಾಗಿದೆ. ಈ ಗ್ರಾಮ ಸಭೆಯಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು, ಅಧಿಕಾರಿಗಳ ಜೊತೆ ಚರ್ಚಿಸಬಹುದು, ಏನು ಸೌಜನ್ಯದಿಂದ ಮಾತ್ರ. ಹಾಗೆಯೇ ಈಗ ನಾನು ಸ್ವಾಗತ ಘೋಷಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಸಭೆಗೆ ನೋಡಲ್ ಅಧಿಕಾರಿಯಾದಂತಹ ಅಂದರೆ ಮಾರ್ಗದರ್ಶನಾಧಿಕಾರಿಯಾದಂತಹ ಸಮಾಜ ಕಲ್ಯಾಣ ಇಲಾಖೆಯ ಶ್ರೀ ದಿನೇಶ್ ಡಿ ಎಂರವರು ಸಭೆಗೆ ಬಂದಿದ್ದಾರೆ. ಅವರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರುವುದರಿಂದ ಅವ್ರನ್ನ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಮೇತ ಸಭೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಲೆಕ್ಕ ಪರಿಶೋಧನೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ತಂಡವಾಗಿ ಬಂದು ಲೆಕ್ಕಗಳನ್ನು ಪರಿಶೀಲಿಸತಕ್ಕಂಥ ದಿನೇಶ್ ಮೋಹನ್ ರವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನೌಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ.
ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ಅರ್ಚನಾ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನೌಕರ ಪರವಾಗಿ ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಗೋಪಾಲ ಕೃಷ್ಣ ಟಿ ಅವರು ಬಂದಿದ್ದಾರೆ. ಅವರು ಸಮೇತ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕೃಷಿ ಇಲಾಖೆ ಅಧಿಕಾರಿಯಾದಂತಹ ಸೌಂದರ್ಯ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನೌಕರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಯಾದಂತಹ ಭಾಗ್ಯಲಕ್ಷ್ಮಿ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನೌಕರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಇಲಾಖೆಯ ಇಂಜಿನಿಯರ್ ಆಗಿರ್ತಕ್ಕಂಥ ಕಾವ್ಯ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಮೀನಾಕ್ಷಿ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ದೇವರಾಜು HD ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನೌಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ರೇಷ್ಮೆ ಇಲಾಖೆ ಅಧಿಕಾರಿಯಾದ ಕೀರ್ತಿ ರಾಜೇಶ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹಾಗೂ ನೌಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಅವರ ಸಹಾಯಕರಾದಂಥ ರಾಜೇಶ್ ಅವರು ಬಂದಿದ್ದಾರೆ. ಅವರು ಸಮೇತ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇದನ್ನ ಯೋಜನೆಯ ಬಗ್ಗೆ ಹಾಗೂ ಆಡಿಟ್ ಬಗ್ಗೆ ವರದಿಯನ್ನು ಮಂಡಿಸುವುದಕ್ಕೆ ಇಚ್ಛಿಸುವಂತ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಉದ್ದೇಶಿಸಿ ಕೊನೆಯಾಗಿ ಮಾತಾಡಲಿದ್ದಾರೆ. ಅದು ಯೋಜನೆ ತಯಾರಿ ಮಾಡಿರ್ತಕ್ಕಂಥದ್ದು ಕಾಮಗಾರಿ ಬಗ್ಗೆ ರಂಗಸ್ವಾಮಿ ಅವರು ಈ ಸಭೆಯಲ್ಲಿ ಓದಿ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಹಾಗೆ ನಮ್ಮ ಆಶಾ ಕಾರ್ಯಕರ್ತೆಯರು ನಮ್ಮ ಸಭೆಗೆ ಬಂದಿದ್ದಾರೆ. ಎಲ್ಲರಿಗೂ ಸಮೇತ ಆಶಾ ಕಾರ್ಯಕರ್ತೆಯವರಿಗೆ ಗ್ರಾಮಸ್ಥರ ಪರವಾಗಿ ನೌಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಬಂದಿದ್ದಾರೆ. ಅವ್ರಿಗೂ ಸಮೇತ ನಿಮ್ಮೆಲ್ಲರ ಪರವಾಗಿ ನಮ್ಮ ನೌಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ನೌಕರು ಸಮೇತ ಹಾಜರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನೌಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ಪಂಚಾಯತಿ ವ್ಯಾಪ್ತಿಗೆ ಬರುತ್ತಂತ ಹಿರಿಯ ಸಾಹಿತಿಗಳಾಗಿರ್ಬೋದು, ಮುತ್ಸದ್ದಿಗಳಾಗಿರ್ಬೋದು, ನಾಗರಿಕರಾಗಿರ್ಬೋದು, ಮಾಜಿಗಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರ ಒಟ್ಟಾರೆಯಾಗಿ ಈ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಸಭೆಯನ್ನು ಮುಂದುವರಿಸ್ತಾ ಇದ್ದೀನಿ. ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ದಿನೇಶ್ ಸರ್ ಅವರು, ಸಮಾಜ ಕಲ್ಯಾಣಾಧಿಕಾರಿಗಳು, ತುಮಕೂರು ತಾಲೂಕು, ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಧುರ್ ಅವರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಅನುಷ್ಠಾನ ಇಲಾಖಾ ಅಧಿಕಾರಿಗಳು, ಇಲ್ಲಿ ಸೇರಿರ್ತಕ್ಕಂಥ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕಾರಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಬೇಡಿಕೆ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಪ್ರತಿ ಕುಟುಂಬಕ್ಕೆ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವುದರ ಮೂಲಕ ಉತ್ತಮ ಗುಣಮಟ್ಟ, ದೀರ್ಘಕಾಲ ಬಾಳಿಕೆ ಬರುವಂತಹ ಆಸ್ತಿಗಳನ್ನು ಸೃಜನೆ ಮಾಡುವಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು, ಹಾಗೆ ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವಂಥದ್ದು. ಈ ಪಂಚಾಯತ್ ರಾಜ್ ಸಂಸ್ಥೆಗಳೆಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಈ ಕಾಯ್ದೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು
ಉದ್ಯೋಗಚೀಟಿಯನ್ನು ಪಡೆಯುವಂತಹ ಹಕ್ಕು. ಬೇಡಿಕೆ ಪ್ರಕಾರ 15 ದಿನಗಳವರೆಗಾಗಿ ಕೂಲಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಹಾಗೂ ನಿಗದಿತ ಸಮಯದಲ್ಲಿ ಕೂಲಿ ಕೆಲಸ ನೀಡದೇ ಊರಲ್ಲಿ ನಿರುದ್ಯೋಗ ಭತ್ಯೆಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಹಾಗೂ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು ಮತ್ತು ನೆರಳಿನ ಸೌಲಭ್ಯವನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಹಾಗೂ ಕೂಲಿ ಕಾರ್ಮಿಕರ ಕುಂದುಕೊರತೆಗಳನ್ನು ಕಾಲಮಿತಿಯೊಳಗಾಗಿ ನಿವಾರಣೆಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಕೆಲಸದ ಅವಧಿಯಲ್ಲಿ ಅಪಘಾತವಾದಲ್ಲಿ ಅಥವಾ ಶಾಶ್ವತ ಅಂಗವಿಕಲತೆ ಹಾಗೂ ಮರಣ ಹೊಂದಿದಲ್ಲಿ ಚಿಕಿತ್ಸಾ ವೆಚ್ಚ ಹಾಗೂ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವನ್ನು ಹೆಚ್ಚಿಸುವಂಥದ್ದು. ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವಂಥದ್ದು. ಫಲಾನುಭವಿಗಳು ತಮ್ಮ ಅಗತ್ಯ ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವಂಥದ್ದು. ಯೋಜನೆಯು ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅಭಿವೃದ್ಧಿಯಾಗುವಂಥದ್ದು. ಹಾಗೂ ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವಂಥದ್ದು. ಹಾಗೆಯೇ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳಾದ ಕೋಳಿ ಶೆಡ್ ನಿರ್ಮಾಣಕ್ಕೆ 60,000, ದನದ ಶೆಡ್ ನಿರ್ಮಾಣಕ್ಕೆ 57,000, ಹಂದಿ ಶೆಡ್ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000 ಹಾಗೂ ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000 ರೂಗಳನ್ನು ನಿಗದಿಪಡಿಸಲಾಗಿದೆ. ಹಾಗೂ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ಅಂಗಾಂಶ ಬಾಳೆ, ಪಪ್ಪಾಯ, ಅಂಜೂರ, ತೆಂಗು, ಸೀಬೆ, ಸೀತಾಫಲ ಹೀಗೆ ಹಲವಾರು ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾದ ಕೆರೆ ಕಟ್ಟೆ ನಿರ್ಮಾಣ, ಕೆರೆಗಳ ಹೂಳೆತ್ತುವುದು, ಸಮಗ್ರ ಕೆರೆ ಅಭಿವೃದ್ಧಿ ಕಾಮಗಾರಿ, ಕಲ್ಯಾಣಿ ಅಭಿವೃದ್ಧಿ, ಮಲ್ಟಿಆರ್ ಚೆಕ್ ಡ್ಯಾಮ್, ಸರ್ಕಾರಿ ಕಟ್ಟಡಗಳಿಗೆ ಮಳೆ ನೀರು ಕೊಯ್ಲು ನಿರ್ಮಾಣ, ಸಿಸಿ ಚರಂಡಿ ನಿರ್ಮಾಣ, ಸಿಸಿ ರಸ್ತೆ ನಿರ್ಮಾಣ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಈ ಎಲ್ಲ ಕಾಮಗಾರಿಗಳನ್ನು ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನ ಪಟ್ಟಿ ಮಾಡಿಕೊಂಡು ಗ್ರಾಮ ಸಭೆಯಲ್ಲಿ ಈ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಕ್ರಿಯಾಯೋಜನಾ ಪಟ್ಟಿಯಲ್ಲಿ ಈ ಕಾಮಗಾರಿಗಳನ್ನು ಸೇರಿಸಿ ಮಂಜೂರಾತಿಗಾಗಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಿ ಅನುಮೋದನೆಯಾದ ನಂತರ ಆದ್ಯತಾವಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಳ್ಳಬಹುದು. ಆದ್ಯತಾವಾರು ಅಂದರೆ ಭೂ ಅಭಿವೃದ್ಧಿ, ಜಲ ಸಂರಕ್ಷಣೆ ಹಾಗೂ ಅರಂಗೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾಗುತ್ತೆ. 2023-24ನೇ ಸಾಲಿನಲ್ಲಿ ಅವಧಿಯಲ್ಲಿ 2023-24ನೇ ಸಾಲಿನ ಅವಧಿಯಲ್ಲಿ 1/4/2022ರಿಂದ 31/3/2023ರ ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 114 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಇದರಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವೈಯಕ್ತಿಕ ಕಾಮಗಾರಿಗಳು 105, ಸಮುದಾಯ ಕಾಮಗಾರಿಗಳು 5, ಒಟ್ಟು 110 ಕಾಮಗಾರಿಗಳು ಗ್ರಾಮ ಪಂಚಾಯಿತಿ ಇಲಾಖೆಯಿಂದ ಅನುಷ್ಠಾನಗೊಂಡಿವೆ. ಅರಣ್ಯ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ರೇಷ್ಮೆ ಇಲಾಖೆಯಿಂದ 1 ಕಾಮಗಾರಿ ಅನುಷ್ಠಾನಗೊಂಡಿವೆ. ಕೃಷಿ ಇಲಾಖೆಯಿಂದ 1 ಕಾಮಗಾರಿ ಅನುಷ್ಠಾನಗೊಂಡಿದೆ. ಈ ಎಲ್ಲ ಕಾಮಗಾರಿಗಳನ್ನು ಒಟ್ಟು 20,48,435 ರೂಗಳನ್ನು ವೆಚ್ಚ ಮಾಡಲಾಗಿದೆ. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿದ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 13/5/2024ರಿಂದ
16/5/2024 ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪ್ರತಿ ಕಾಮಗಾರಿಗಳ ತೊಡಕ ಪರಿಶೀಲನೆ, ಪ್ರತಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ, ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ವರದಿಯನ್ನು ತಮ್ಮ ಮುಂದೆ ಮಂಡಿಸಲಾಗಿದೆ. ಹರಿಯತ್ನಳ್ಳಿ ಗ್ರಾಮದ ಸಿದ್ದಲಿಂಗಮ್ಮ ಓಂ ಪುಟ್ಟರಾಜುರವರ ವಸತಿ ನಿರ್ಮಾಣ 19,158. ಹರಿಯತ್ನಳ್ಳಿ ಗ್ರಾಮದ ಧರಣೇಶ್ ಕುಮಾರ್ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9,888. ಹರಿಯತ್ನಳ್ಳಿ ಗ್ರಾಮದ ನರಸಿಂಹಮೂರ್ತಿ ಬಿನ್ ಯಲ್ಲಯ್ಯನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ 12,360. ಹರಿಯತ್ನಳ್ಳಿ ಗ್ರಾಮದ ಪೂರ್ಣಿಮಾ ಕೋನ್ ಉಮೇಶ್ ಅವರ ವಸತಿ ನಿರ್ಮಾಣ 23,484. ಹರಿಯತ್ನಳ್ಳಿ ಗ್ರಾಮದ ಮುನ್ನಮ್ಮ ಕೋನ್ ಚಿಕ್ಕರಾಮಯ್ಯನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ 7,416. ಹರಿಯತ್ನಳ್ಳಿ ಗ್ರಾಮದ ಯಶೋಧಮ್ಮ ಕೋನ್ ದೊಡ್ಡಯ್ಯನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 7,200. ಹರಿಯತ್ನಳ್ಳಿ ಗ್ರಾಮದ ರಾಮಯ್ಯನವರ ಜಮೀನಿನಲ್ಲಿ ಕಂದಕದ ನಿರ್ಮಾಣ 9,888. ಹರಿಯತ್ನಳ್ಳಿ ಗ್ರಾಮದ ಷಡಾಕ್ಷರಯ್ಯ ಬಿನ್ ಸಿದ್ದರಾಮಯ್ಯನವರ ಮನೆ ಹತ್ತಿರ ಮೇಕೆ ಶೆಡ್ ನಿರ್ಮಾಣ 4,326. ಹರಿಯತ್ನಳ್ಳಿ ಗ್ರಾಮದ ಷಣ್ಮುಖ ಸ್ವಾಮಿ ಬಿನ್ ಅರವಪ್ಪನವರ ಜಮೀನಿನಲ್ಲಿ ಮೇಕೆ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 49,729. ಹರಿಯತ್ನಳ್ಳಿ ಗ್ರಾಮದ ಸೌಭಾಗ್ಯಮ್ಮ ಅವರ ಜಾನುವಾರು ಶೆಡ್ ನಿರ್ಮಾಣ 2,472. ಹಂಚಿಹಳ್ಳಿ ಗ್ರಾಮದ ಮಹಾಲಿಂಗಯ್ಯ ಬಿನ್ ದೊಡ್ಡರಂಗಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 4,944. ಹಂಚಿಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋನ್ ಸಿದ್ದರಾಜುರವರ ವಸತಿ ನಿರ್ಮಾಣ 20,703. ಹಂಚಿಹಳ್ಳಿ ಗ್ರಾಮದ ವಿಜಯಮ್ಮ ಕೋನ್ ಮಂಜುನಾಥರವರ ವಸತಿ ನಿರ್ಮಾಣ 25,956. ಹಂಚಿಹಳ್ಳಿ ಗ್ರಾಮದ ಶಿವಮ್ಮ ಕೋನ್ ಚಿರವರಾಜುರವರ ವಸತಿ ನಿರ್ಮಾಣ 19,158. ಸಿಂಗಹಳ್ಳಿ ಗ್ರಾಮದ ಶಿವರಾಜ ಕೋನ್ ರಂಗಪ್ಪನವರ ಜಮೀನಿನಲ್ಲಿ ಕಂದಕದ ನಿರ್ಮಾಣ 8,343. ಮೆಳೆಹಳ್ಳಿ ಗ್ರಾಮದ ಆರ್ ಮಹೇಶ್ ಬಿನ್ ರುದ್ರಪ್ಪನವರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ ಮೊತ್ತ 7,874. ಮೆಳೆಹಳ್ಳಿ ಗ್ರಾಮದ ಬಸವೇಶ್ ಎಂಜಿ ಬಿನ್ ಗಂಗಯ್ಯನವರ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ 8,652. ಮೆಳೆಹಳ್ಳಿ ಗ್ರಾಮದ ಭೀಮಯ್ಯ ಬಿನ್ ಬೊಮ್ಮಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಸಾಮಗ್ರಿ ಮೊತ್ತ 3,600. ಮೆಳೆಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಮುಂದುವರಿದ ರಕ್ಷಣಾ ಗೋಡೆ ನಿರ್ಮಾಣ ಕೂಲಿ ಮೊತ್ತ 17,304. ಸಾಮಗ್ರಿ ಮೊತ್ತ 2,21,861. ಒಟ್ಟು 2,39,165. ಮೆಳೆಹಳ್ಳಿ ಲೋಕಣ್ಣ ಕೋನ್ ಹೊಸಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 24,720. ಮೆಳೆಹಳ್ಳಿ ಗ್ರಾಮದ ಮೀನಾ ಕೋನ್ ಲಿಂಗರಾಜರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 2,472. ಮೆಳೆಹಳ್ಳಿ ಗ್ರಾಮದ ರಂಗಪ್ಪ ಕೋನ್ ಸಿದ್ಲಿಂಗಪ್ಪನವರ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ 2,472. ಮುದ್ದೇನಹಳ್ಳಿ ಗ್ರಾಮದ ಸಿದ್ದಲಿಂಗಮ್ಮ ಕೋನ್ ಬಸವರಾಜರವರ ವಸತಿ ನಿರ್ಮಾಣ 27,192. ಮುದ್ದೇನಹಳ್ಳಿ ಗ್ರಾಮದ ಅಂಬುಜ ಕೋನ್ ಚಿಕ್ಕಬೆಟ್ಟಯ್ಯನವರ ವಸತಿ ನಿರ್ಮಾಣ 23,484. ಮುದ್ದೇನಹಳ್ಳಿ ಗ್ರಾಮದ ಚಂದ್ರಯ್ಯ ಕೋನ್ ಕಿಕ್ಕೀರಪ್ಪನವರ ಜಾನುವಾರು ಶೆಡ್ ನಿರ್ಮಾಣ 9,270. ಮುದ್ದೇನಹಳ್ಳಿ ಗ್ರಾಮದ ನಂಜುಂಡಯ್ಯನವರ ಜಾನುವಾರು ಶೆಡ್ ನಿರ್ಮಾಣ 4,944. ಮುದ್ದೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ 20,085. ಬ್ರಹ್ಮಚಂದ್ರ ಗ್ರಾಮದ ಮಲ್ಲಿಕಾರಾಧ್ಯ ಬಿನ್ ಚೆನ್ನಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಸಾಮಗ್ರಿ ಮೊತ್ತ 2,000. ಬ್ರಹ್ಮಚಂದ್ರ ಗ್ರಾಮದ ಮಲ್ಲೇಶಯ್ಯ ಬಿನ್ ಚಿಕ್ಕ ನರಸಪ್ಪನವರ ಜಮೀನಿನಲ್ಲಿ ಮೇಕೆ ಶೆಡ್ ನಿರ್ಮಾಣ 2,472. ಬ್ರಹ್ಮಚಂದ್ರ ಗ್ರಾಮದ ಸಿದ್ದಲಿಂಗಮ್ಮನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,995. ಬ್ರಹ್ಮಚಂದ್ರ ಗ್ರಾಮದ ಸುಮಲತಾ
ಸುಮಲತಾ ಹೆಸರವರ ವಸತಿ ನಿರ್ಮಾಣ ಕಾಮಗಾರಿ 21,939. ಬ್ರಹ್ಮಚಂದ್ರ ಗ್ರಾಮದ ಸುಶೀಲಾ ಕುಮಾರ್ ಅವರ ವಸತಿ ನಿರ್ಮಾಣ 19,158. ಬ್ರಹ್ಮಚಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ 12,360. ಕೋರ ಅಮಾನಿಕೆರೆ ಗ್ರಾಮದ ಕಾತ್ಯಾಯಿನಿಯವರ ವಸತಿ ನಿರ್ಮಾಣ 24,102. ಕೋರ ಅಮಾನಿಕೆರೆ ಗ್ರಾಮದ ಮೋಹನ್ ಕುಮಾರ್ ಅವರ ಜಮೀನಿನಲ್ಲಿ ಕಂದಕದ ನಿರ್ಮಾಣ 4,944. ಕೋರ ಗ್ರಾಮದ ಗ್ರಾಮ ಪಂಚಾಯಿತಿಯ ಬ್ರಹ್ಮಚಂದ್ರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ 66,126. ಕೋರ ಗ್ರಾಮದ ಅಂಬಿಕಾ ಬಸವರಾಜರವರ ವಸತಿ ನಿರ್ಮಾಣ ಕಾಮಗಾರಿ 4,944. ಕೋರ ಗ್ರಾಮದ ಅನು ಬಸಪ್ಪರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 33,063. ಕೋರ ಗ್ರಾಮದ ಅನ್ನಪೂರ್ಣಮ್ಮರವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ 7,107. ಕೋರ ಗ್ರಾಮದ ಅಭಿದಾಬಾನು ಭಾಷಾಸಾದ್ ಅವರ ವಸತಿ ನಿರ್ಮಾಣ 19,467. ಕೋರ ಗ್ರಾಮದ ಉಮಾದೇವಿ ಅವರ ವಸತಿ ನಿರ್ಮಾಣ ಕಾಮಗಾರಿ 26,574. ಕೋರ ಗ್ರಾಮದ ಉಮಾದೇವಿರವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ ಸಾಮಗ್ರಿ ಮೊತ್ತ 7,848. ಕೋರ ಗ್ರಾಮದ ಉಷಾ ರುದ್ರೇಶ್ ಅವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ ಕೂಲಿ ಮೊತ್ತ 6,189. ಸಾಮಗ್ರಿ ಮೊತ್ತ 22,920. ಒಟ್ಟು 29,100. ಕೋರ ಗ್ರಾಮದ ಕೆಂಪರಂಗಮ್ಮ ಮಂಜಣ್ಣನವರ ವಸತಿ ನಿರ್ಮಾಣ 24,102. ಕೋರ ಗ್ರಾಮದ ಕೆಂಪರಂಗಮ್ಮ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ನಿರ್ಮಾಣ 24,720. ಕೋರ ಗ್ರಾಮದ ಗೌರಮ್ಮ ಗಂಗಾಯ್ಯನವರ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ 2,163. ಕೋರ ಗ್ರಾಮದ ಚಂದ್ರಶೇಖರಯ್ಯ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ಮೇಕೆ ಶೆಡ್ ನಿರ್ಮಾಣ 4,944. ಕೋರ ಗ್ರಾಮದ ಜಂಬಪೂರ್ಣಿಸಾ ಗೌಶ್ ಶರೀಫ್ ಅವರ ವಸತಿ ನಿರ್ಮಾಣ ಕಾಮಗಾರಿ 24,411. ಕೋರ ಗ್ರಾಮದ ಜಯಮ್ಮ ನೀಲಕಂಠಯ್ಯನವರ ವಸತಿ ನಿರ್ಮಾಣ 19,158. ಕೋರ ಗ್ರಾಮದ ಕೋಟಮ್ಮ ರಾಜಣ್ಣನವರ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ 6,798. ಕೋರ ಗ್ರಾಮದ ದೊಡ್ಡಮಣಿ ಸಸಿ ಸಿದ್ಲಿಂಗಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಸಾಮಗ್ರಿ ಮೊತ್ತ 3,400. ಕೋರ ಗ್ರಾಮದ ನಂಜಮ್ಮ ಬಸವರಾಜರವರ ವಸತಿ ನಿರ್ಮಾಣ 25,956. ಕೋರ ಗ್ರಾಮದ ನಟರಾಜು ರಂಗಪ್ಪನವರ ಜಾನುವಾರು ಶೆಡ್ ನಿರ್ಮಾಣ 4,944. ಕೋರ ಗ್ರಾಮದ ನಟರಾಜು ಸತ್ಯಪ್ಪನವರ ಜಮೀನಿನಲ್ಲಿ ದನದ ಶೆಡ್ ನಿರ್ಮಾಣ 2,472. ಕೋರ ಗ್ರಾಮದ ನಾಗರಾಜು ಕೆಎಸ್ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ಮೇಕೆ ಶೆಡ್ ನಿರ್ಮಾಣ 3,399. ಕೋರ ಗ್ರಾಮದ ಪುಟ್ಟರಾಜುರವರ ವಸತಿ ನಿರ್ಮಾಣ 25,956. ಕೋರ ಗ್ರಾಮದ ಪಂಚಾಕ್ಷರಿಯ ಮೃದಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,686. ಕೋರ ಗ್ರಾಮದ ಮರ್ಹಾನ ಬಾನು ಯಜಾಸ್ ಅವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ 4,944. ಕೋರ ಗ್ರಾಮದ ಪುಟ್ಟಮ್ಮ ಗಂಗರಂಗಯ್ಯನವರ ವಸತಿ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 26,786. ಕೋರ ಗ್ರಾಮದ ಭೂದೇವಿ ವೆಂಕಟರಮಣಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 25,338. ಕೋರ ಗ್ರಾಮದ ಮಂಜಮ್ಮ ವೆಂಕಟೇಶ್ ಅವರ ವಸತಿ ನಿರ್ಮಾಣ 23,793. ಕೋರ ಗ್ರಾಮದ ಮಲ್ಲಮ್ಮ ರೇವಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9,579. ಕೋರ ಗ್ರಾಮದ ರಂಗಯ್ಯ ನೆಲ್ಲೂರಯ್ಯನವರ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 26,786. ಕೋರ ಗ್ರಾಮದ ರತ್ನಮ್ಮ ಸಿದ್ದರಾಮಯ್ಯನವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ 4,326. ಕೋರ ಗ್ರಾಮದ ರಫೀಕ್ ಶರೀಫ್ ರಹಮಾನ್ ಶರೀಫ್ ಅವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ ಸಾಮಗ್ರಿ ಮೊತ್ತ 3,600. ಕೋರ ಗ್ರಾಮದ ರವಿಭೂಷಣ್ ಜಯಣ್ಣನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 6,840. ಕೋರ ಗ್ರಾಮದ ರಾಜಮ್ಮ ನಾಗರಾಜಯ್ಯನವರ ವಸತಿ ನಿರ್ಮಾಣ 11,742. ಕೋರ ಗ್ರಾಮದ
ರೇಣುಕಮ್ಮ ಕುಂ ನರಸಿಂಹಮೂರ್ತಿರವರ ವಸತಿ ನಿರ್ಮಾಣ 4,326. ಕೋಡ ಗ್ರಾಮದ ಲತಾ ಕುಂ ಶಿವಕುಮಾರ್ ಅವರ ಬಚಲಗುಂಡಿ ನಿರ್ಮಾಣ 2,163. ಕೋಡ ಗ್ರಾಮದ ಶಾಂತಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 14,214. ಕೋಡ ಗ್ರಾಮದ ಶಾರದಮ್ಮ ಕೋಂ ವಜ್ರಪ್ಪನವರ ವಸತಿ ನಿರ್ಮಾಣ 23,793. ಕೋಡ ಗ್ರಾಮದ ಸಿದ್ದಗಂಗಮ್ಮ ಕೋಂ ನರಸಿಂಹಮೂರ್ತಿರವರ ವಸತಿ ನಿರ್ಮಾಣ 14,214. ಕೋಡ ಗ್ರಾಮದ ಸಿದ್ದರಾಮಕ್ಕ ಕೋಂ ಮಂಜಪ್ಪನವರ ವಸತಿ ನಿರ್ಮಾಣ 23,484. ಕೋಡ ಗ್ರಾಮದ ಸಿದ್ದಲಿಂಗಮ್ಮ ಕೋಂ ನಾಗರಾಜ್ ವಸತಿ ನಿರ್ಮಾಣ 26,883. ಕೋಡ ಗ್ರಾಮದ ಸಿಬಿ ಕೆಂಪಯ್ಯ ಬಿನ್ ದೊಡ್ಡಯ್ಯನವರ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ. ಕೂಲಿ ಮೊತ್ತ 8,652. ಸಾಮಗ್ರಿ ಮೊತ್ತ 29,716. ಒಟ್ಟು 38,368. ಕೋಡ ಗ್ರಾಮದ ಹನುಮಂತ ಕೋಂ ತಿಮ್ಮಯ್ಯನವರ ವಸತಿ ನಿರ್ಮಾಣ 27,501. ಕೋಡ ಗ್ರಾಮದ ಹೊನ್ನಮ್ಮ ಕೋಂ ಫಕೀರಯ್ಯನವರ ವಸತಿ ನಿರ್ಮಾಣ 23,484. ಕೋಡ ಗ್ರಾಮದ ಉಮಾದೇವಿ ಕೋಂ ರವಿಭೂಷಣರವರ ವಸತಿ ನಿರ್ಮಾಣ 23,484. ಕೋಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆಟದ ಮೈದಾನ ನಿರ್ಮಾಣ 9,270. ಕೋಡ ಗ್ರಾಮದ ಅಖಿಲಾಬಿ ಕೋಂ ಹುಸೇನ್ ದಿಶಾರ್ ಅವರ ವಸತಿ ನಿರ್ಮಾಣ 24,720. ಕೋಡ ಗ್ರಾಮದ ಖುರ್ಷಿದಾ ಬೇಗಂ ಕೋಂ ಬಸಗೀರ್ ಅವರ ವಸತಿ ನಿರ್ಮಾಣ 20,040. ಕೋಡ ಗ್ರಾಮದ ಪುಟ್ಟಮ್ಮ ಕೋಂ ಅಡವಿಶೇಯನವರ ವಸತಿ ನಿರ್ಮಾಣ 23,793. ಕೋಡ ಗ್ರಾಮದ ಶಬೀನಾ ಬಾನು ಕೋಂ ನಜೀರ್ ಅಹ್ಮದ್ ರವರ ವಸತಿ ನಿರ್ಮಾಣ 26,574. ಕೋಡ ಗ್ರಾಮದ ಶೋಭಾ ಕೋಂ ಕಿರಣ್ ಕುಮಾರ್ ರವರ ವಸತಿ ನಿರ್ಮಾಣ 26,574. ಕೋಡ ಗ್ರಾಮದ ಸಣ್ಣಮ್ಮ ಕೋಂ ರಂಗಸ್ವಾಮಯ್ಯನವರ ವಸತಿ ನಿರ್ಮಾಣ 12,051. ಕೋಡ ಗ್ರಾಮದ ಸಿದ್ದಗಂಗಮ್ಮ ಕೋಂ ಲಕ್ಕಣ್ಣನವರ ವಸತಿ ನಿರ್ಮಾಣ 6,180. ಕೋಡ ಗ್ರಾಮದ ಹಸೀನಾ ಕೋಂ ಕದೀರ್ ರವರ ವಸತಿ ನಿರ್ಮಾಣ 19,467. ಕೋಡ ಗ್ರಾಮದ ಶಕೀರಾ ಬಾನು ಕೋಂ ಅಬ್ದುಲ್ ಅಜೀಜ್ ರವರ ವಸತಿ ನಿರ್ಮಾಣ 25,338. ಕಟ್ಟಿಗೆನಹಳ್ಳಿ ಗ್ರಾಮದ ಆನಂದಯ್ಯ ಬಿನ್ ಅಡವಪ್ಪನವರ ಮನೆ ಎತ್ತರ ಮೇಕೆಶೆಡ್ ನಿರ್ಮಾಣ. ಸಾಮಗ್ರಿ ಮೊತ್ತ 22,492. ಕಟ್ಟಿಗೆನಹಳ್ಳಿ ಗ್ರಾಮದ ಅಪರ್ಣಾದೇವಿ ಕೋಂ ಅಡವಿಶೇಯನವರ ಮನೆ ಎತ್ತರ ಬಚಲಗುಂಡಿ ನಿರ್ಮಾಣ. ಕೂಲಿ ಮೊತ್ತ 2,163. ಸಾಮಗ್ರಿ ಮೊತ್ತ 7,925. ಒಟ್ಟು 10,088. ಕಟ್ಟಿಗೆನಹಳ್ಳಿ ಗ್ರಾಮದ ಎಸ್ ಕುಮಾರಯ್ಯನವರ ಮನೆ ಎತ್ತರ ಬಚಲಗುಂಡಿ ನಿರ್ಮಾಣ. ಸಾಮಗ್ರಿ ಮೊತ್ತ 7,925. ಕಟ್ಟಿಗೆನಹಳ್ಳಿ ಗ್ರಾಮದ ಗುರುನಂಜಮ್ಮ ರವರ ಜಾನುವಾರು ಶೆಡ್ ನಿರ್ಮಾಣ 9,270. ಕಟ್ಟಿಗೆನಹಳ್ಳಿ ಗ್ರಾಮದ ಚಂದ್ರಯ್ಯ ಬಿನ್ ಮುದ್ದಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 28,119. ಕಟ್ಟಿಗೆನಹಳ್ಳಿ ಗ್ರಾಮದ ನಂದಿನಿ ಕೋಂ ಪರಮೇಶ್ವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 33,990. ಕಟ್ಟಿಗೆನಹಳ್ಳಿ ಗ್ರಾಮದ ನಾಗರಾಜ ಬಿನ್ ಶಿವಲಿಂಗಯ್ಯನವರ ಮನೆ ಹತ್ತಿರ ಬಚಲಗುಂಡಿ ನಿರ್ಮಾಣ. ಕೂಲಿ ಮೊತ್ತ 2,163. ಸಾಮಗ್ರಿ ಮೊತ್ತ 7,925. ಒಟ್ಟು 10,088. ಕಟ್ಟಿಗೆನಹಳ್ಳಿ ಗ್ರಾಮದ ಪಂಚಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 29,664. ಕಟ್ಟಿಗೆನಹಳ್ಳಿ ಗ್ರಾಮದ ಪುಟ್ಟನಂಜಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 24,427. ಕಟ್ಟಿಗೆನಹಳ್ಳಿ ಗ್ರಾಮದ ಪುಷ್ಪಲತಾ ರವರ ಜಾನುವಾರು ಶೆಡ್ ನಿರ್ಮಾಣ 2,472. ಕಟ್ಟಿಗೆನಹಳ್ಳಿ ಗ್ರಾಮದ ಪೂರ್ಣಿಮಾ ಕೋಂ ಸತೀಶ್ ಅವರ ಮನೆ ಹತ್ತಿರ ಬಚಲಗುಂಡಿ ನಿರ್ಮಾಣ. ಕೂಲಿ ಮೊತ್ತ 2,163. ಸಾಮಗ್ರಿ ಮೊತ್ತ 7,925. ಒಟ್ಟು 10,088. ಕಟ್ಟಿಗೆನಹಳ್ಳಿ ಗ್ರಾಮದ ರಂಗಸ್ವಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 7,416. ಕಟ್ಟಿಗೆನಹಳ್ಳಿ ಗ್ರಾಮದ ವಿರೂಪಾಕ್ಷಯ್ಯ ಬಿನ್ ಗಂಗಾರಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 27,192. ಕಟ್ಟಿಗೆನಹಳ್ಳಿ ಗ್ರಾಮದ ಶಶಿಕಲಾ ಕೋಂ ಮಹದೇವಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 10,506. ಕಟ್ಟಿಗೆನಹಳ್ಳಿ ಗ್ರಾಮದ ಶಿವಮ್ಮ ಕೋಂ ಗಂಗರಾಜಯ್ಯನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ 7,416.
ಕಟ್ಟಿಗೆನಹಳ್ಳಿ ಗ್ರಾಮದ ಸಾಕಮ್ಮ ಆಂಜನಪ್ಪನವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ. ಕೂಲಿ ಮೊತ್ತ 2163, ಸಾಮಗ್ರಿ ಮೊತ್ತ 7179, ಒಟ್ಟು 9342. ಕಟ್ಟಿಗೆನಹಳ್ಳಿ ಗ್ರಾಮದ ಸಿದ್ದಗಂಗ ಮತ್ತು ನಾಗರಾಜರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 6489. ಕಟ್ಟಿಗೆನಹಳ್ಳಿ ಗ್ರಾಮದ ಸುನಂದ ಈಶ್ವರಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 6798. ಕಟ್ಟಿಗೆನಹಳ್ಳಿ ಗ್ರಾಮದ ಸುಮಾ ಶಿವಕುಮಾರ್ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ 3708. ಕಟ್ಟಿಗೆನಹಳ್ಳಿ ಗ್ರಾಮದ ಶಿವಮ್ಮ ಗಂಗರಾಜರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 32,445. ಪುಷ್ಪಲತಾ ಶಿವಕುಮಾರ್ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 19,467. ಕಟ್ಟಿಗೆನಹಳ್ಳಿ ಗ್ರಾಮದ ಶಿವಣ್ಣ ಸಿದ್ದಲಿಂಗಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9,888. ಇದಿಷ್ಟು ಗ್ರಾಮ ಪಂಚಾಯಿತಿ ವತಿಯಿಂದ ಅನುಷ್ಠಾನಗೊಂಡ ಕಾಮಗಾರಿಗಳು. ಹಾಗೂ ರೇಷ್ಮೆ ಇಲಾಖೆಯಿಂದ ಪ್ರಮೀಳಮ್ಮ ನರಸಿದ್ದಪ್ಪನವರ ಜಮೀನಿನಲ್ಲಿ ರೇಷ್ಮೆ ನಾಟಿ ಕಾಮಗಾರಿ 35,226. ಹಾಗೂ ಕೃಷಿ ಇಲಾಖೆಯಿಂದ ಕೋಲ ಗ್ರಾಮದ ಕಾಂತರಾಜ ಭದ್ರಯ್ಯನವರ ಜಮೀನಿನಲ್ಲಿ ಕಂದಕವನ್ನು ನಿರ್ಮಾಣ 12,978. ಹಾಗೆ ಅರಣ್ಯ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಕೋಲ ಗ್ರಾಮದ ಅನಿತಾ ಮಾರುತಿರವರ ಜಮೀನಿನಲ್ಲಿ ಗಿಡ ನೆಡುವುದು 8,343. ಕೋಲ ಗ್ರಾಮದ ಅನಿತಾ ಕುಮಾರ್ ಅವರ ಜಮೀನಿನಲ್ಲಿ ಗಿಡ ನೆಡುವುದು 16,686. ಈಗ ಕಾಮಗಾರಿಗಳ ಕಡತ ಪರಿಶೀಲನೆ ಹಾಗೂ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಂಡುಬಂದ ಅಂಶಗಳನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಆಕ್ಷೇಪಣೆಗಳ ಬರಿಯತ್ನಹಳ್ಳಿ ಗ್ರಾಮದ ಮಣ್ಣಮ್ಮ ಚಿಕ್ಕರಾಮಯ್ಯ ಅವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ಅನುಷ್ಠಾನ ಹಂತದ 3 ಹಂತದ ಫೋಟೋಗಳನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ ಕೂಲಿ ಮೊತ್ತ 7,416 ರೂಗಳನ್ನು ಆಕ್ಷೇಪಣೆಯಲ್ಲಿರಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಬರಿಯತ್ನಹಳ್ಳಿ ಗ್ರಾಮದ ರಾಮಯ್ಯನವರ ಜಮೀನಿನಲ್ಲಿ ಕಂದಕವನ್ನು ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನಾ ಸಮಯದಲ್ಲಿ ಅಂದಾಜು ಪ್ರತಿ ಹಾಗೂ ಕಾಮಗಾರಿ ಅನುಷ್ಠಾನ ಹಂತದ ಫೋಟೋವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ ಕೂಲಿ ಮೊತ್ತ 9,888 ರೂಗಳನ್ನು ಆಕ್ಷೇಪಣೆಯಲ್ಲಿರಲು ಗ್ರಾಮಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಸಿಂಗ್ರಹಳ್ಳಿ ಗ್ರಾಮದ ಶೈಲಜಾ ರಂಗಪ್ಪನವರ ಜಮೀನಿನಲ್ಲಿ ಕಂದಕವನ್ನು ನಿರ್ಮಾಣ. ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿ ಅಳತೆ ಪುಸ್ತಕವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 7,874 ರೂಗಳನ್ನು ಆಕ್ಷೇಪಣೆಯಲ್ಲಿ ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಮೆಳವಳ್ಳಿ ಗ್ರಾಮದ ಬಸವೇಶ್ ಗಂಗಯ್ಯನವರ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ. ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ಈ ಕಡತದಲ್ಲಿದ್ದ ಎಲ್ಲ ANMRಗಳಲ್ಲಿ ಕೂಲಿ ಕಾರ್ಮಿಕರ ಸಹಿ ಇರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 8,652 ರೂಗಳನ್ನು ಆಕ್ಷೇಪಣೆಯಲ್ಲಿ ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಮುದ್ದೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಹಣ ಪಾವತಿಗೆ ಸಂಬಂಧಿಸಿದಂತೆ ಅಳತೆ ಪುಸ್ತಕದಲ್ಲಿ ಚೆಕ್ ಮೆಜರ್ಮೆಂಟ್ ಇರುವುದಿಲ್ಲ. ಆದ್ದರಿಂದ 19,158 ರೂಗಳನ್ನು ಆಕ್ಷೇಪಣೆಯಲ್ಲಿರಲು ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ನನಗೇನು ಹೇಳಿಲ್ಲ. ಯಾಕೆ ನಾನು ವಿಡಿಯೋ ಮಾಡ್ತಿಲ್ವಾ? ನೆನ್ನೆ ಡ್ರಾಫ್ಟ್ ಹಾಕೊಂಡಿದ್ದು ಅಷ್ಟೇ, ಬರೀ ಅಂತ ಹೇಳಿಲ್ಲ. ಯಾರೂ ಬರೀಲಿಲ್ಲ ಅಂದರೆ ನಾನೇ ಬರೀತೀನಿ ಅಲ್ಲಿ ಇಕ್ರೆ. ಬ್ರಹ್ಮಸಂದ್ರ ಗ್ರಾಮದ ಸಿದ್ದಲಿಂಗಮ್ಮನವರ
ಜಮೀನಿನ ತೆಂಗಿನ ಸಸಿ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನಾ ಸಮಯದಲ್ಲಿ ಕಡತದಲ್ಲಿನ ಎಲ್ಲಾ ಇಎನ್ಎಂಆರ್ಗಳಲ್ಲಿ ಕೂಲಿ ಕಾರ್ಮಿಕರ ಸಹಿ ಇರುವುದಿಲ್ಲ ಹಾಗೂ ಅನುಷ್ಠಾನ ಹಂತದ ಫೋಟೋವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ ಹಾಗೂ ಒಂದು ಅಳತೆ ಪುಸ್ತಕವನ್ನು ಸಹ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿ ಖರ್ಚಾಗಿರುವ ಮೊತ್ತ 16,997 ಆಕ್ಷೇಪಣೆ ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಬ್ರಹ್ಮಚಂದ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಇಎನ್ಎಂಆರ್ 11,914 ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ ಹಾಗೂ ಹಣ ಪಾವತಿಗೆ ಅಳತೆ ಪುಸ್ತಕದಲ್ಲಿ ಚೆಕ್ ಮೆಜರ್ಮೆಂಟ್ ಇರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾಗಿರುವ ಮೊತ್ತ 12,360 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರ ಗ್ರಾಮದ ಅನ್ನಪೂರ್ಣಮ್ಮನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಇಎನ್ಎಂಆರ್ಗಳಿಗೆ ಸಂಬಂಧಪಟ್ಟಂತೆ ಕೂಲಿ ಕಾರ್ಮಿಕರ ಸಹಿ ಇರುವುದಿಲ್ಲ ಹಾಗೂ ಅನುಷ್ಠಾನ ಹಂತದ ಫೋಟೋಗಳನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದರೆ ಈ ಅವಧಿಯಲ್ಲಿ ಖರ್ಚಾಗಿರುವ ಕೂಲಿ ಮೊತ್ತ 7,107 ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರ ಗ್ರಾಮದ ಗೌರಮ್ಮ ಗಂಗಾ ಹನುಮಯ್ಯನವರ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನಾ ಸಮಯದಲ್ಲಿ ಅಳತೆ ಪುಸ್ತಕವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ 2,163 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರ ಗ್ರಾಮದ ದೊಡ್ಡಮನಿ ಸಿದ್ದಲಿಂಗಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಸಾಮಗ್ರಿ ಮೊತ್ತ 3,400 ರೂಗಳನ್ನು ಭೂಮಿ ಕನ್ಸ್ಟ್ರಕ್ಷನ್ ಇವರಿಗೆ ಪಾವತಿಸಿರುವುದು ಕಂಡುಬಂದಿರುತ್ತದೆ. ವೈಯಕ್ತಿಕ ಕಾಮಗಾರಿಯ ಸಾಮಗ್ರಿ ಮೊತ್ತವನ್ನು ಫಲಾನುಭವಿ ಖಾತೆಗೆ ಪಾವತಿಸಬೇಕಾಗಿರುವುದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆ 3,400 ರೂಗಳನ್ನು ಆಕ್ಷೇಪಣೆ ನೀಡಲು ಗ್ರಾಮಸಭೆಯಲ್ಲಿ ಮಂಡಿಸ್ತಾ ಇದೆ. ಕೋರ ಗ್ರಾಮದ ಪಂಚಾಕ್ಷರಿ ಅಕೌಂಟ್ ರುದ್ರಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಕಡತದಲ್ಲಿದ್ದ ಎಲ್ಲಾ ಇಎನ್ಎಂಆರ್ಗಳಲ್ಲಿ ಕೂಲಿ ಕಾರ್ಮಿಕರ ಸಹಿ ಇರುವುದಿಲ್ಲ ಹಾಗೂ ಅನುಷ್ಠಾನ ಹಂತದ ಫೋಟೋವನ್ನು ಸಹ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ ಮೊತ್ತ 16,686 ರೂಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರ ಗ್ರಾಮದ ಮಲ್ಲಮ್ಮ ರೇವಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಕಡತದಲ್ಲಿದ್ದ ಎಲ್ಲಾ ಇಎನ್ಎಂಆರ್ಗಳಲ್ಲಿ ಕೂಲಿಕಾರರ ಸಹಿ ಇರುವುದಿಲ್ಲ ಹಾಗೂ ಅನುಷ್ಠಾನ ಹಂತದ ಫೋಟೋಗಳನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ ಕೂಲಿ ಮೊತ್ತ 9,579 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರ ಗ್ರಾಮದ ರಫೀಕ್ ಶರೀಫ್ ಬಿನ್ ರೆಹಮಾನ್ ರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಸಾಮಗ್ರಿ ಮೊತ್ತ 3,600 ರೂಗಳನ್ನು ಭೂಮಿ ಕನ್ಸ್ಟ್ರಕ್ಷನ್ ಇವರಿಗೆ ಪಾವತಿಸಿರುವುದು ಕಂಡುಬಂದಿರುತ್ತದೆ. ವೈಯಕ್ತಿಕ ಫಲಾನುಭವಿಗೆ ಈ ಮೊತ್ತವನ್ನು ಪಾವತಿಸಿರುವುದಿಲ್ಲ. ಆದ್ದರಿಂದ ಸಾಮಗ್ರಿ ಮೊತ್ತ 3,600 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರ ಗ್ರಾಮದ ರೇಣುಕಮ್ಮ ನರಸಿಂಹರವರ ವಸತಿ ನಿರ್ಮಾಣ. ಸದರಿ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಈ ಕಡತವನ್ನು ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 4,326 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರ ಗ್ರಾಮದ ಲತಾ ಶಿವಕುಮಾರ್ ಮನೆ ಹತ್ತಿರ ಬಸಲಗುಂಡಿ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಇಎನ್ಎಂಆರ್ನಲ್ಲಿ ಕೂಲಿ ಕಾರ್ಮಿಕರ ಸಹಿ ಇರುವುದಿಲ್ಲ ಹಾಗೂ ಅನುಷ್ಠಾನ ಹಂತದ ಫೋಟೋವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 2,163 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರ ಗ್ರಾಮದ ಶಾಂತಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಕಡತದಲ್ಲಿದ್ದ ಇಎನ್ಎಂಆರ್ಗಳಲ್ಲಿ ಕೂಲಿ ಕಾರ್ಮಿಕರ ಸಹಿ ಇರುವುದಿಲ್ಲ ಹಾಗೂ ಅನುಷ್ಠಾನ ಹಂತದ ಫೋಟೋವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ 14,214 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರ ಗ್ರಾಮದ ಹಿರಿಯ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಗೆ ಆಟದ ಮೈದಾನ ನಿರ್ಮಾಣ. ಸದರಿ ಕಾಮಗಾರಿಯ ಕಡತವನ್ನು ಪರಿಶೀಲನೆ ಸಮಯದಲ್ಲಿ ಎಂಬಿ ಅಳತೆ ಪುಸ್ತಕದಲ್ಲಿ ಹಣ ಪಾವತಿಗೆ ಚೆಕ್ ಮೆಜರ್ಮೆಂಟ್ ಹಾಕಿಸಿರುವುದಿಲ್ಲ. ಹಾಗೂ ಇಎನ್ಎಂಆರ್ 11,913 ಕೂಲಿ ಕಾರ್ಮಿಕರ ಸಹಿ ಇರುವುದಿಲ್ಲ. ಆದ್ದರಿಂದ
ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 9,270 ರೂಗಳನ್ನು ಆಕ್ಷೇಪಣೆ ನೀಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೋರಾ ಗ್ರಾಮದ ಸಣ್ಣಮ್ಮ ಕೊಂಬ್ ರಂಗಸ್ವಾಮಯ್ಯನವರ ವಸತಿ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಕಡತದಲ್ಲಿದ್ದ ENMRಗಳಲ್ಲಿ ಕೂಲಿ ಕಾರ್ಮಿಕರ ಸಹಿ ಇರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿಯ ಖರ್ಚಾದ ಕೂಲಿ ಮತ್ತು 12,051 ರೂಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕಟ್ಟಿಗೆನಹಳ್ಳಿ ಗ್ರಾಮದ ಚಂದ್ರಯ್ಯ ಮುದ್ದಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಅಳತೆ ಪುಸ್ತಕವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಮೊತ್ತ 28,119 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕಟ್ಟಿಗೆನಹಳ್ಳಿ ಗ್ರಾಮದ ನಂದಿನಿ ಪರಮೇಶ್ವರ ಅವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಫಲಾನುಭವಿಯ ಉದ್ಯೋಗ ಚೀಟಿ ಬಳಕೆ ಆಗಿರುವುದಿಲ್ಲ ಹಾಗೂ ಅಳತೆ ಪುಸ್ತಕದಲ್ಲಿ ಹಣ ಪಾವತಿಗೆ ಸಂಬಂಧಿಸಿದಂತೆ ಚೆಕ್ ಮೆಜರ್ಮೆಂಟ್ ಹಾಕಿಸದೇ ಇರುವುದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 33,990 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕಟ್ಟಿಗೆನಹಳ್ಳಿ ಗ್ರಾಮದ ಪಂಚಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಈ ಕಾಮಗಾರಿಯ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಮೊತ್ತ 29,664 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಕಟ್ಟಿಗೆನಹಳ್ಳಿ ಗ್ರಾಮದ ಪೂರ್ಣಿಮಾ ಕೊಂಬ್ ಸತೀಶ್ ಅವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಅಳತೆ ಪುಸ್ತಕ ಮತ್ತು ಅನುಷ್ಠಾನ ಹಂತದ ಫೋಟೋವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಯ ಖರ್ಚಾದ 10,088 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕಟ್ಟಿಗೆನಹಳ್ಳಿ ಗ್ರಾಮದ ಶಿವಮ್ಮ ಕೊಂಬ್ ಗಂಗರಾಜಯ್ಯನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನಾ ಸಮಯದಲ್ಲಿ ಅನುಷ್ಠಾನ ಹಂತದ ಫೋಟೋವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದರಿಂದ ಆದ್ದರಿಂದ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 7,416 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಪುಷ್ಪಲತಾ ಶಿವಕುಮಾರ್ ಅವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿಯಲ್ಲಿ ಹಣ ಪಾವತಿಗೆ ಸಂಬಂಧಿಸಿದಂತೆ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಎಂಎಸ್ನಲ್ಲಿ ದಾಖಲಿಸಿ ಹಣ ಪಾವತಿಸಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ 19,460 ರೂಗಳನ್ನು ಆಕ್ಷೇಪಣೆ ನೀಡಲು ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಕಟ್ಟಿಗೆನಹಳ್ಳಿ ಗ್ರಾಮದ ಶಿವಣ್ಣ ಕೊಂಬ್ ಸಿದ್ದಲಿಂಗಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ. ಈ ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಈ ಕಾಮಗಾರಿ ಅಂದಾಜು ಪ್ರತಿಯನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಮೊತ್ತ 9,888 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಹಾಗೆ ಅರಿಯಪ್ಪನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಬಿನ್ ಎಲ್ಲಯ್ಯನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಇನ್ಸೆಕ್ಯೂರ್ ಅಂದಾಜು ಪ್ರತಿಯಲ್ಲಿ 32 ಮಾನವ ದಿನಗಳಿಗೆ ಅಂದಾಜು ಪ್ರತಿ ತಯಾರಿಸಿದ್ದು ಎಂಬಿ ಮತ್ತು ಎಂಎಸ್ನಲ್ಲಿ 40 ಮಾನವ ದಿನಗಳಿಗೆ ಎಂಎಸ್ನಲ್ಲಿ ದಾಖಲಿಸಿದ್ದು ಹೆಚ್ಚುವರಿಯಾಗಿ 8 ದಿನದ ಕೂಲಿ ಮೊತ್ತ 2,472 ರೂಗಳನ್ನು ವಸೂಲಾತಿ ಮಾಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಮೆಳೆಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಮುಂದುವರೆದ ರಕ್ಷಣಾ ಗೋಡೆ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ರಾಜಧನ ಮೊತ್ತ 11,252 ರೂಗಳನ್ನು ಸರ್ಕಾರದ ಲೆಕ್ಕಶೀಟಿಗೆ ಜಮಾ ಮಾಡಿರುವುದಿಲ್ಲ. ಆದ್ದರಿಂದ ಈ ಮೊತ್ತವನ್ನು ಸಹ ವಸೂಲಾತಿ ಮಾಡಲು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಮುದ್ದೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಈ ಸಿಕ್ಕಿನ ಅಂದಾಜು ಪ್ರತಿಯಲ್ಲಿ 62 ಮಾನವ ದಿನಗಳಿಗೆ ಅಂದಾಜು ಪ್ರತಿ ತಯಾರಿಸಿದ್ದು ಎಂಬಿ ಮತ್ತು ಎಂಎಸ್ನಲ್ಲಿ 65 ಮಾನವ ದಿನಗಳಿಗೆ ಎಂಎಸ್ನಲ್ಲಿ ದಾಖಲಿಸಿದ್ದು ಹೆಚ್ಚುವರಿಯಾಗಿ 3 ದಿನದ ಕೂಲಿ ಮೊತ್ತ 927 ರೂಗಳನ್ನು ಹಣ ಪಾವತಿಸಿರುವುದು ಕಡತ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿದೆ. ಆದ್ದರಿಂದ 927 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಕೋರಾ ಅಮಾನಿಕೆರೆ ಗ್ರಾಮದ ವಾಸಿ ಮೋಹನ್ ಕುಮಾರ್ ಅವರ ಹಂಚಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 3/14ರಲ್ಲಿ ಕಂದಕಬದು ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ
ಇಎನ್ಎಂಆರ್ನಲ್ಲಿ ಇಎನ್ಎಂಆರ್ ಸಂಖ್ಯೆ 108ರಲ್ಲಿ 14 ದಿನಗಳಿಗೆ ಹಾಜರಾತಿ ನೀಡಿದ್ದು, ಎಂಬಿಯಲ್ಲಿ 14 ದಿನಗಳಿಗೆ ಎಂಬಿಯಲ್ಲಿ ದಾಖಲಿಸಿದ್ದು 2 ದಿನದ ಹೆಚ್ಚುವರಿಯಾಗಿ ಕೂಲಿ ಪಾವತಿಸುವುದು ಕಂಡುಬಂದಿದೆ. 2 ದಿನದ ಕೂಲಿ ಮೊತ್ತ 618 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಕಟ್ಟಿಗೆನಹಳ್ಳಿ ಗ್ರಾಮದ ಸುಮಾಕುಂ ಶಿವಕುಮಾರ್ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ಅನುಷ್ಠಾನಗೊಳಿಸದೆ ಹಾಗೂ ಸದರಿ ಸ್ಥಳದಲ್ಲಿ ಕಾಮಗಾರಿ ಅನುಷ್ಠಾನದ ಫೋಟೋಗಳು ಇಲ್ಲದೇ ಇರುವುದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಮೊತ್ತ 3,708 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಹಾಗೂ ರೇಷ್ಮೆ ಇಲಾಖೆಯಿಂದ ಪ್ರಮೀಳಮ್ಮ ಮರಿಸಿದ್ದೇವನವರ ರೇಷ್ಮೆ ಕಾಮಗಾರಿ ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ನಾಶವಾಗಿರುವುದು ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಂಡು ಬಂದಿರುತ್ತದೆ ಹಾಗೂ ಈ ಯೋಜನೆಯ ಉದ್ದೇಶ ಈಡೇರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ ಕೂಲಿ ಮೊತ್ತ 35,226 ರೂಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಇದುವರೆಗೂ ನಾನು ಹೋಗುವಂಥ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆಕ್ಷೇಪಣೆಗಳು ಇದ್ದಲ್ಲಿ ಈ ಸಭೆಗೆ ತಿಳಿಸಬಹುದಂತ ಹೇಳ್ತಾ ಇದುವರೆಗೂ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸಿಕ್ಕ ನಾನು ಜಗನ್ನಾಥ್ ಮುಗಿಸ್ತಾ ಇದ್ದೀನಿ. ಹಾಗೂ 15ನೇ ಹಣಕಾಸು ಯೋಜನೆಯ ವರದಿಯನ್ನು ನಮ್ಮ ತಂಡದ ಸೌಮ್ಯ ಅವರು ಮಂಡಿಸ್ತಾ ಇದ್ದಾರೆ. ಓಕೆ, ಮೈಕ್ ಇಸ್ಕ ಈಗ ನಾವು ಚೆಕ್ ಮಾಡಿದ್ದೀವಿ. ಎಷ್ಟು ವರ್ಷ ಬಂದು ಬಿಲ್ ಆಗಕ್ಕೆ ಮೇಕೆ ಶೆಡ್ ಹಾಲೇ 2 ವರ್ಷ ಆಯ್ತು. 4 ಜನ ಇಂಜಿನಿಯರ್ ಆಗ್ಯವ್ರೆ, 3 ಜನ PDO ಆಗ್ಯವ್ರೆ. ಇನ್ನ ಎಷ್ಟು ಜನ ಬೇಕು ಬರೋಕ್ಕೆ ಬಿಲ್ ಆಗಬೇಕಾದ್ರೆ? 10 ಜನ ಹಾಲೆ ಹೋಗಿ ತಿರ್ಗಾ ಬಂದವ್ರಿ. ಏನ್ ಪ್ರಾಬ್ಲಮ್ ಆಗೈತೆ? ಕಳಪೆ ಮಾಡಿದ್ರು ಹೇಳ್ರಿ. ಎಲ್ಲ ಕುರಿ ಶೆಟ್ಟೆ ಬಿದ್ದೋಗೆ ವಾಲೆನ ಮಳೆಗಾಳಿ ಬಂದು ಇವು ಒಟ್ಟು 31 ಫೈಲ್ಗಳಿದೆ. ಒಂದು ಇಡೀ ಪಂಚಾಯತಿಲಿ ತಾಲೂಕು ಪಂಚಾಯತಿಲಿ ರೆಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವು. ತಿರ್ಗಾಲಿಂದ ಇನ್ಸ್ಟ್ರಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಈಗ ಎಲ್ಲ MB ರೆಕಾರ್ಡ್ ಮಾಡಿದ್ದಾರೆ. ಹಳೆ ಕಾಲದಿದ್ದವು 2022-23 ಇಂದಿನ ಇದ್ರಲ್ಲ ಸಾಲ ಬಂದಿದ್ದರಿಂದ ರಫಾ ಮಾಡಿಕೊಟ್ಟವ್ರೆ. ಸೈನ್ ಹಾಕಿ ಮೊನ್ನೆ ಬಂದು ಸೈನ್ ಹಾಕೊಟ್ಟವ್ರೆ. ಇಂಜಿನಿಯರ್ ಸೈನ್ ಮಾಡೋರೆ. ನೆಕ್ಸ್ಟ್ ಹಣ ಬಿಡುಗಡೆ ಆದಂಗೆ ಬಿಡುಗಡೆ ಆಗ್ತದೆ ಅಂತ ಬಿಡುಗಡೆ ಗೌರ್ಮೆಂಟ್ಗೆ ಮೆಟೀರಿಯಲ್ ಕಟ್ಟಿ ಗೊತ್ತಾಗಲ್ಲ. ಗೌರ್ಮೆಂಟ್ ಇವರು ರೆಕಾರ್ಡ್ ಮಾಡಿಕೊಟ್ಟವ್ರೆ. ಆನ್ಲೈನ್ ಬಿಡುಗಡೆ ಆದಾಗ ರಿಜೆಕ್ಟ್ ಆಯ್ತಲ್ಲ, ಅದು ಯಾರ ಕಡೆಯಿಂದ ರಿಜೆಕ್ಟ್ ಆಗಿರೋದು? ರೈತರ ಕಡೆಯಿಂದಲ್ಲ, ಇಲ್ಲ ಆಫೀಸಿಂದ ಇರೋದು. ಅದು ರೆಕ್ಟಿಫೈ ಮಾಡೋದು ಅಲ್ಲ ಸರ್. ಹಣದ್ದು ಕರುವು ಯಾರು ಕೊಡೋದು? ಪಂಚಾಯತಿ ಯಾರು ಕೊಡೋದು? ನೀವು ಮಾಡಿಸ್ಕೋಬೇಕಾದ್ರೆ ರಿಜೆಕ್ಟ್ ಯಾಕೆ ಮಾಡ್ತೀರಾ? ಆಗ್ಲಿಯಪ್ಪ, ಕೊಡ್ಲಿ. ಆ ರೆಕಾರ್ಡ್ ಬಿಲ್ಡ್ ಅಮೌಂಟ್ ಹೆಂಗೆ ಯೂಸ್ ಮಾಡಿದ್ರು? ಮುಂದುವರೆದ ಕಾಮಗಾರಿ ಆಕ್ಷೇಪಣೆಗಲ್ಲ, ಮುಂದುವರೆಯೋದಲ್ಲ. ಆಗಿರೋ ಅಮೌಂಟು ಇದು ಮಾಡಿರತ್ತೆ.
2022-23 ಮೇಕೆ ಶೆಡ್ ಕಟ್ಕೊಂಡಿದ್ದಾರೆ. ಒಂದು NMR 3,000 ಚಿಲ್ಲರೆ ಹಾಕಿದ್ರೆ ಉಳಿಕೆದ 11,000 ಚಿಲ್ಲರೆ NMR ಪ್ಲಸ್ 40,000 ಆಯಿತು. ಒಟ್ಟು 4,80,000 ಮೆಟೀರಿಯಲ್ ಇವರಂತನ್ನು 32 ಜನ ಕಟ್ಟಾಗಿದೆ. ಆ ರೀತಿ ಇರೋದ್ರಿಂದ ಈಗ ಫೈಲ್ಗಳೆಲ್ಲ ಇಂಜಿನಿಯರ್ ಎಲ್ಲಿ ಬರೆದಿದ್ದಾರೆ, ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗ ಹಣ ಬರ್ತಿದ್ದಂಗೆನೇ ನಮ್ಮ PDO ಅವರು ಹಣ ಹಾಕ್ತೀನಿ ಅಂತ ಹೇಳಿದ್ದಾರೆ. ಹಣ ಬರ್ತಿದ್ದಂಗೆ ನಿಮಗೆ ಮಾತು ಕೊಟ್ಟಿದ್ದಾರೆ. ಹಣ ಬರ್ತಿದ್ದಂಗೆ ಮುಂದೆ ಮಾಡೋದಕ್ಕೆ ನಮ್ಮ PDO ಅವರು ಮತ್ತು ಇಂಜಿನಿಯರ್ ಸಿದ್ಧವಾಗಿದ್ದಾರೆ. ಆಗ್ಬೋದಾ? ಅವ್ರ ಜವಾಬ್ದಾರಿ ಕರೆಕ್ಟು. ಈಗ ದುಡ್ಡು ಅವ್ರಿಗೆ ಬೇಕಾಗಿರೋದಲ್ವಾ, ರೈತರಿಗೆ ಬೇಕಾಗಿರೋದು. ವಸೂಲಾತಿ ಹೇಳಿದ್ದು, ಅಬ್ಜೆಕ್ಷನ್ ಹೇಳಿದ್ದು ಎಲ್ಲ PDO ಜವಾಬ್ದಾರಿ, ರೈತರದಲ್ಲ, ನಿಮ್ದು ಅಲ್ಲ, ಯಾರ್ದು ಅಲ್ಲ. ಅದು PDO ಜವಾಬ್ದಾರಿ. ರೆಕಾರ್ಡ್ ಮಾಡ್ಕೊಂತಾರೆ. ಅಬ್ಜೆಕ್ಷನ್ ಬಂದ್ರೆ ವಸೂಲಿ ಬಂದ್ರೆ PDO ನಿಮಗೆ ಉಳಿಕೆ ದುಡ್ಡು ಬಿಡುಗಡೆ ಮಾಡೋಕ್ಕೆ ಅದಕ್ಕೆ ಸಮಸ್ಯೆ ಇಲ್ಲ. ಉಳಿಕೆ ದುಡ್ಡು ಪೆಂಡಿಂಗ್ ಇದ್ರೆ ಬಿಡುಗಡೆ ಮಾಡೋಕ್ಕೆ ಸಮಸ್ಯೆ ಇಲ್ಲ. ಈಗೆಲ್ಲ ಈಗ ಅಲ್ಲಿ ರೆಕಾರ್ಡ್ ಮಾಡೋದು ಉಳಿಕೆ ದುಡ್ಡುಗಳಿಗೆ ದುಡ್ಡು ಆನ್ಲೈನಲ್ಲಿ ಬರುತ್ತೆ. ಒಂದ್ಸರಿ ಒಂದು ಸ್ಟೇಟ್ಗೆ ಒಂದು ಕೋಟಿ ಅಂತ ಹಾಕ್ತಾರೆ. ಆ ಲೆಕ್ಕದ ಅವಾಗ ಎಲ್ಲರೂ ಡ್ಯಾಮಲ್ಲಿ ಇಟ್ಟು ಕೂತ್ಕೋಬೇಕು. ಅವಾಗ ಮಾಡೋದು ಹಂಗೆ ಅಲ್ವಾ ಸರ್? ನೀವು ರೆಕಾರ್ಡ್ ಆಗಿರ್ಲಿಲ್ಲ, ಅಲ್ಲೆಲ್ಲ ಓದ್ಸರಿ ರೆಕಾರ್ಡ್ ಆಗಿರ್ಲಿಲ್ಲ. ರೆಕಾರ್ಡ್ ಹಿಂಗಾಗ್ಯಾವೆ. ಸರಿ ಆಯ್ತು. ಸರ್ ನಮ್ದು ನರಸಿಂಹಮೂರ್ತಿ ರಂಗಪ್ಪ ಅಂತ ಹೇಳಿ ತೆಂಗಿನ ಸಸಿ ಇಟ್ಬಿಟ್ಟು 3 ವರ್ಷ 6 ತಿಂಗಳು ಆಯ್ತು. ಅಲ್ಲೇ ಒಂಬಳೆ ಹೊಡಿತಾವೆ. ಅರ್ಧ ಬಿಲ್ ಮಾಡಿದ್ದಾರೆ. ಅವ್ರ ಇಂಜಿನಿಯರ್ ಬಂದು ನೋಡಿದ್ರೆ ಯಾವಪ್ಪ ಇಕ್ಕಿರೋದು ಇಷ್ಟು ಸಸಿ ಕೊಡೋದು ಅಂತಾರೆ. ನಾವು ವರ್ಷ ಆಗ್ಯದ ಯಾವಾಗ ಅದು ಸಸಿ ನೋಡ್ಬೇಕು. ಅವ್ರು ಗಿಡ ಹಂಗೆ ಕೂತಿರ್ತಾರೆ ಬಿಲ್ ಮಾಡೋದು. ಸರ್ ಒಂಬಳೆ ಲೆವೆಲ್ಗೆ ಬಂದು ಇನ್ನೂ ಅರ್ಧ ಬಿಲ್ ಮಾಡಿದ್ದಾರೆ. 8,000 ಚಿಲ್ಲರೆ ಮಾಡಿದ್ದಾರೆ ನಮಗೆ. ನಿಮ್ಗೆ ಅಮೌಂಟ್ ಎಷ್ಟು ಬಿಡುಗಡೆ ಆಗಿದೆಪ್ಪ? ಕಮಿಟ್ಮೆಂಟ್ ಐತೆ, ಆನ್ಲೈನ್ ಮೇಲೆ ಇರ್ತದೆ, ರೆಕಾರ್ಡ್ ಮಾಡ್ತಾರೆ, ದುಡ್ಡು ಬಿಡುಗಡೆ ಮಾಡ್ತಾರೆ. ಅಮೌಂಟ್ ಬಿಡುಗಡೆ ಆಗದಲ್ಲೇ ಇದ್ರೆ ಸ್ವಲ್ಪ ಅಮೌಂಟ್ ಸ್ವಲ್ಪ ಬಿಡುಗಡೆ ಆಗದಲ್ಲೇ ವರ್ಕ್ ಬೋರ್ಡ್ ಎಂಟ್ರಿ ಆಗದಲ್ಲೇ ಇದ್ರೆ ಅದೇನು ಆಗ್ತಿರ್ಲಿಲ್ಲ. ಅಮೌಂಟ್ ಬಿಡುಗಡೆ ಆಗಿದೆ, ವರ್ಕ್ ಬೋರ್ಡ್ ಎಂಟ್ರಿ ಆಗೈತೆ, ಅಮೌಂಟ್ ಬರುತ್ತೆ, ಎಲ್ಲ ರೆಕಾರ್ಡ್ ಮಾಡ್ತಾರೆ, ಕೊಡ್ತೀವಿ. ಓಕೆ. ಊರಿಗೆ ಬಂದಾಗ ರಾಮ್ ಸಭೆ ಮಾಡ್ತಾವೆ. ಅವಾಗ ನಿಮಗೆ ಚಾಂಗಾಲ್ ಮಾಡ್ಬಿಡ್ತೀವಿ. ಈಗ ಕೂಸ್ತೇವೆ. ಈಗ ಬಂದ್ರೆ 4 ವರ್ಷ ಆಯ್ತು ಮುಗಿದ್ರೆ ಇನ್ನ ಬಿಟ್ಟೇ ಬಂದಿಲ್ಲ. ಕಾಯಿ ಬಿಡಕ್ರಿ ಕಡೆ ದುಡ್ಡು ಏನು ತೋಟಗಾರಿಕೆ ಇಲಾಖೆದು ಓಕೆ. ನಿಮ್ಮ ಅದೇ ಉದ್ದೇಶ ಇರ್ತಕ್ಕಂಥವ್ರು ನಾವು ಫೈಲ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ದುಡ್ಡು ಬರ್ತಿದ್ದಂಗೆ ನಿಮ್ ದುಡ್ಡನ್ನ ಸರ್ ಅವ್ರ ಕರ್ತವ್ಯದಲ್ಲಿ ಐತೆ ನೋಡಿ ಸರ್. ಫಸ್ಟ್ ಆಯ್ತಾ ಅವ್ರದ್ದು ಈ ಯೋಜನೆ ಇದು ಗ್ರಾಮ ಸಭೆ ಉದ್ದೇಶ ನಿಮ್ಮ ತಿಳುವಳಿಕೆ ಹೇಳೋದಕ್ಕೋಸ್ಕರನೇ ಇದು ಮಾಡೋದು. ಜನಗಳ ಮುಂದೆ ನಿಮ್ಮ ಮಾತು ಬಂದಿದೆ, ನಿಮ್ಮ ವರ್ಕ್ ಬಂದಿದೆ, ದಯವಿಟ್ಟು ಮಾಡ್ಕೊಡ್ತೀವಿ, ಕೂತ್ಕೊಳ್ಳಿ. ಹೌದು, ನಮಗೂ ಮತ್ತು ಸಾರ್ವಜನಿಕರಿಗೆ ಅವಿನಾಭಾವ ಸಂಬಂಧ ಇರುತ್ತೆ. ದಯವಿಟ್ಟು ಈಗ ನಮ್ಮನ್ನು ಈಗ ಪಾರದರ್ಶಕವಾಗಿ ನಿಮ್ಮ ಮುಂದೆ ವರ್ಕುಗಳನ್ನ ಓದಿದೀವಿ, ಏನೇನಾಗಿದೆ, ನ್ಯೂನತೆ ಆಗಿದೆ ಅಂತಕ್ಕಂಥದ್ದು ಪಾರದರ್ಶಕವಾಗಿ ಹೇಳಿದೀವಿ. ಇದಕ್ಕಿಂತ ಹೆಚ್ಚಿಗೆ ಯಾವ ಸಭೆಯಲ್ಲಿ ಹೇಳಿಲ್ಲ, ಈ ಸಭೆಯಲ್ಲಿ ಹೇಳಿದೀವಿ. ನಿಮ್ ದುಡ್ಡನ್ನ PDO ಮತ್ತು ಇಂಜಿನಿಯರ್, ನೋಡಲ್ ಅಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ಸದಸ್ಯರವರು, ನಿಮ್ ಪರವಾಗಿನೇ ಸದಸ್ಯರವರು ಮುದ್ದನ್ನು ಖುದ್ದು ಕೇಳ್ತಾ ಇದ್ದಾರೆ. ಇದಕ್ಕಿಂತ ಇನ್ನು ಹೆಚ್ಚಿನದಾಗಿ ಏನ್ ಕೇಳಿದೀನಿ ಹೇಳಿ? ಹಾಗಾದ್ರೆ ನೀವು ಕಲ್ಪನೆ ಮಾಡಿದೆ ಅನ್ಸುತ್ತೆ. ಆಯ್ತು, ನೋಡೋಣ. ನೋಡಿ ಅದೇನಾದ್ರು ನಮ್ಮ PDO ಮತ್ತು ನಾವೆಲ್ಲ ಬರ್ತೀವಿ, ಇದು ಮಾಡೋಣ. ಅವ್ರು ಬದ ಹಾಕಿ 3 ವರ್ಷ ಐತೆ, ಮಳೆ ಹೋಗಿದೆಯಲ್ಲ ಪಾಪ, ಬದ ಹಂಗೆ ಇರ್ತೈತೆ.
ಅಲ್ಲ ಯಾವುದೇ ಕಾಮಗಾರಿ ಸ್ಥಿರವಾಗಿರ್ಬೇಕು, ಲಾಂಗ್ ಟರ್ಮ್ ಇಲ್ಲ ಪೇಮೆಂಟ್ ಕಳಿಸ್ಬಿಡ್ರಿ ಬದನ ಪರ್ಮನೆಂಟ್ ಆಗಿರ್ತೈತೆ. ಅಲ್ಲಲ್ಲ ಆ ಥರ ಇದ್ದಾಗ ಅವಾಗ ಫೋಟೋ ನೋಡ್ಬಿಟ್ಟು ಮಾಡಿದ್ದಾರೆ. ದಯವಿಟ್ಟು ಮಾಡ್ತೀವಿ, ಮುಚ್ಕೊಂಡು ಮಾಡಿ. ದಯವಿಟ್ಟು ನಿಮ್ಮ ಹೆಸರು ಹೇಳಿ ಸರ್. ಆಯ್ತು ಮಾಡ್ಕೊಡಿ ಅಂತ ಕೇಳಿ ಮುಚ್ಕೊಂಡೋಯ್ತು ಅಂತಂದ್ರೆ ಅದು ಸಮಾಧಾನ ಹಂಗೆ ಅಲ್ಲೇ ನಿಂತಿದ್ದೆ, ಅಲ್ಲೇನೋ ಕ್ಲಿಯರ್ ಕಾಣಿಸ್ತಿಲ್ಲ. ನೀವು 3 ವರ್ಷದಿಂದ ನೀವು ಫೋಟೋ ಹಾಕಿದ್ದೀರಲ್ಲ, ವರ್ಕ್ ಎಂಟ್ರಿ ಮಾಡ್ತಿದ್ದೀರಾ ಪಂಚಾಯತಲ್ಲಿ ವರ್ಕ್ ಎಂಟ್ರಿ ಆಗಿಲ್ಲ. ಹಳೆ ಕಾಮಗಾರಿ ಹಳೆ ಕಾಮಗಾರಿ ಸಮಾಧಾನ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ವರ್ಕ್ ಎಂಟ್ರಿ ಮಾಡ್ತೀರಾ, ಪಂಚಾಯತ್ ಫೈಲ್ ಮಾಡ್ತೀರಾ, ವರ್ಕ್ ಎಂಟ್ರಿ ಆಗಿಲ್ಲ, ಕೆಲಸ ಮಾಡಬೇಕು, ಫೈಲ್ ಮಾಡ್ತೀವಿ ಬಿಡ್ಲಿ ಬಿಡ್ಲಿ ಎಲ್ಲ ಕೆಳಗಡೆಯಿಂದ ಕೆಳಗಿದ್ದೀವಿ. ನೀವೇನ್ ಮಾಡಿ ಬಿಡ್ತಾಯಿದ್ದೀವಿ, ನೆಲ್ಲೆಗೆ ಬತ್ತಲ್ಲ ಹೇಳಿ. ಒಂದ್ಸಲ ಅರ್ಜಿ ಕೊಡಿ, ನಮ್ಮ ಅಧ್ಯಕ್ಷ ಮತ್ತು ಕಮಿಟಿ ತಂದ್ಬಿಟ್ಟು ಅವ್ರು ಏನ್ ಹೇಳ್ತಾರೋ ಅದು ಮಾಡ್ತೀವಿ. ಆಯ್ತು ಸರ್, ತಮ್ಮ ಚೇಂಜ್ ಆಗುತ್ತೆ. ಆಯ್ತು, ಮುಂದುವರಿಸ್ತಾ ನೋಡಿ. ನೋಡಿ ಗ್ರಾಮಸ್ಥರಲ್ಲಿ ಒಂದು ಮನವಿ, ಎಲ್ಲ ಫೋಟೋ ಕೊಡ್ತೀವಿ ಅಂತಕ್ಕಂಥದ್ದು ಒಳ್ಳೆ ಸಜೆಷನ್ ಕೊಟ್ಟರು. ಎಲ್ಲರ ಮನೋಭಾವದಲ್ಲೂ ಅದೇ ಥರ ಬರಬೇಕು. ನಾವು ಅನ್ನ ಮಾಡಿ ಕೊಟ್ಟರು, ಏನೋ ಅಪ್ಡೇಟ್ ನಮಗೆ 6, 8, 9 ಭರ್ತಿ ಮಾಡ್ಕೊಡ್ಬೇಕು. ಏನಾರ ನ್ಯೂನತೆ ಇದ್ರೆ ಅಲ್ಲಿ ಕೇಳಬೇಕು ಅಂತಕ್ಕಂಥ ಭಾವನೆ ಎಲ್ಲರೂ ಬಂದಾಗ ನಾವು ಸಮೇತ ಇಷ್ಟೊಂದು ನ್ಯೂನತೆಗೆ ಇಕ್ಕಟ್ಟಿಗೆ ಸಿಗುವುದಲ್ಲ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ, ನೀವು ಪಾರದರ್ಶಕವಾಗಿರಿ, ಇದೇ ರೀತಿ ನಾವು ಸಮೇತ ಪಾರದರ್ಶಕವಾಗಿರ್ತೀವಿ ಅಂತ ಹೇಳ್ತಾ, ಹಾಗೆ ರಂಗಸ್ವಾಮಿಯವರು ಸೌರವಾಗಿ ನಿಮ್ಮ ಮುಂದೆ ಮನಸ್ಸಿದ್ದಾರೆ. ಮುನ್ನೆಚ್ಚಕ್ಕಂಥ ವಿಚಾರಗಳು ಎಲ್ಲ ಸತ್ಯವಾಗಿರ್ತವೆ ಅಥವಾ ನ್ಯೂನತೆಗಿರ್ತವೆ ಅಂತಕ್ಕಂಥದ್ದು ನಿಮ್ಮ ಭಾವನೆಗೆ ಬಿಟ್ಟಿದ್ದು ಅವರಿಗೆ ನಿಮ್ಮೆಲ್ಲರ ಪೂರ್ವಪರವಾಗಿ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೆ ರಾಜ್ಕುಮಾರ್ ಅವರು ಈಗ ಅರ್ಜಿ ಬರ್ತಾವಲ್ವಾ, NRI ಕೆಲಸ ಮಾಡಕ್ಕೆ ಅರ್ಜಿ ಬರ್ತಾವಲ್ವಾ, ಅರ್ಜಿ ಬಂದಾಗ ಅವ್ರು ಯಾರು ಅರ್ಜಿದಾರನ ಕಳಿಸ್ಬಿಟ್ಟು ನೀವು ಇಂಥದ್ದು ಹಿಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೈಡ್ಲೈನ್ಸ್ ಕೊಡಬೇಕು. ಯಾಕೆಂದ್ರೆ ಯಾರೋ ಒಬ್ಬ ಬರ್ತಾನೆ ಪಂಚಾಯತಿ ನಾನು ಫೋಟೋ ಮಾಡ್ಕೊಂತಾನೆ, GPS ಮಾಡ್ಕೊಂತೀನಿ ಅಂತಾನೆ ಹೋಗ್ತಾನೆ, ಅವ್ರಿಗೇನು ದುಡ್ಡು ಬರ್ತದೆ ಅಂತ ಅವ್ರು ಪ್ಯಾಕೆಟ್ ಕೊಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ದಯವಿಟ್ಟು ನೀವು ಇದಕ್ಕೆ ಒಂದು ಮಾಡಬೇಕು, ಸೊಲ್ಯೂಷನ್ ಮಾಡಬೇಕು. ನೀವು ಪಂಚಾಯತಿ ವತಿಯಿಂದ ಯಾರು ಅರ್ಜಿ ಹಾಕ್ತಾರೋ ಅವ್ರಿಗೆ ರಿಜಿಸ್ಟ್ರೇಷನ್ ಕೊಡಬೇಕು. ಮಾಡ್ಬೇಕು, ಇಂಥದ್ದೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಅವಾಗ ಅವ್ರು ಮಾಡಿಸ್ತಾರೆ. ಯಾರೋ ಒಬ್ಬ ಬರ್ತಾರೆ ಪಂಚಾಯತಿಯಲ್ಲಿ, ಯಾರೋ ಮುಂಜಾನೆ ಗಿಂಜಾಣ ಯಾರೋ ಬರ್ತಾರೆ, ಫೋಟೋ ಹೋಗ್ತಾರೆ, ಪ್ಯಾಕೆಟ್ ಕೊಡ್ತಿರ್ತಾರೆ. ಡಾಕ್ಯುಮೆಂಟ್ಸ್ ಇನ್ನೊಂದು ಡಾಕ್ಯುಮೆಂಟ್ಸ್ ಸರಿಯಿಲ್ಲ ಅಂದ್ರೆ ನೀವು ಫೋಟೋ ಮಾಡಲೇಬೇಡ್ರಿ, GPS ಮಾಡಲೇಬೇಡ್ರಿ. ಕೆಲವರು ಅರ್ಜಿ ಕೊಟ್ಟಿದ್ದಾರೆ, ಆಶ್ರಮದಲ್ಲಿ ಸೇರಿಸಿ ಹೇಳ್ತಿರ್ತೀವಿ. ಮುದ್ದಾನ್ ಫಲಾನುಭವಿಗಳು ಅರ್ಜಿಗಳು ಜಾಸ್ತಿ ಬರ್ತಾ ಇಲ್ಲ. ನೀವು ಅರ್ಜಿ ಇಟ್ಕೊಂಡು ಉದಾಹರಣೆಗೆ ನೀವು ಅವರೇ ಜಾಸ್ತಿ ಆಗ್ಯಾವೆ. ನಾವು ಫೈಲ್ ಮಾಡಿ ರೆಕಾರ್ಡ್ ಮಾಡ್ಕೊಂಡು ಹೊಸ ಅಸೆಟ್ಮೆಂಟ್ ಸೇರಿಸ್ತೀವಿ. ಸರ್, ಅರ್ಜಿಯಲ್ಲಿ ನಂಬರ್ ಇರ್ತಾವ, ಫೋನ್ ನಂಬರ್ ಇರ್ತಾವಲ್ಲ, ಅರ್ಜಿಯಲ್ಲಿ ಫೋನ್ ನಂಬರ್ ಇರ್ತೈತಲ್ವಾ, ಆಧಾರ್ ಕಾರ್ಡ್ ಇರ್ತೈತೆ, ಅರ್ಜಿಯಲ್ಲಿ ಇರ್ತೈತಲ್ವಾ ಫಲಾನುಭವಿಗಳು ಮುಂದಿರೋ ಹಾಕಿರಲ್ಲ, ಇಷ್ಟೋ ಕಾರ್ಯಗಳು ರಿಜೆಕ್ಟ್ ಮಾಡಬೇಡಿ, ಇದನ್ನೇ ಮಾಡಬೇಡಿ. ಅದೇ ನಮ್ಮ ಅರ್ಜಿ ಹಿಂದೆ ತೋರಿಸೋರು ಅಂತಾರೆ. ಕೊಡ್ಬೇಕಲ್ಲ, ಅವ್ರು ಗೈಡೆನ್ಸ್ ಕೊಡ್ಬೇಕಲ್ಲ. ನೀವು ಒಂದ್ಸರಿ ನನ್ನಿಂದ ಫೋಟೋ ಇರ್ತಾರೆ, ಟಪಾಲ ಅವ್ರಿಗೇನು ಗೊತ್ತು ಇಟ್ಕೊಂಡಿರ್ತಾರೆ, ಫೋನ್ ನಂಬರ್ ಅಂತವ ಆ ಥರ ಅರ್ಜಿ ಇಸ್ಕೊಂಡು ಫೋನ್ ತಗೊಂಡಿರ್ಬೇಕು. ಅವ್ರಿಗೆ ಹೇಳ್ರಿ, ಅರ್ಜಿ ಇಸ್ಕೊಂಡು ತಗೊಂಡ್ ಅವ್ರಿಗೆ ನಾವು ಹೇಳೋದು ಟಪಾಲ ಹೇಳ್ರಿ, ಟಪಾಲ್ದವ್ರಿಗೆ ಹೇಳ್ರಿ ಫೋನ್ ನಂಬರ್ ಬೇಕು, ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಈಗ ನಾನು ಮೆಂಬರ್, ನಾನೊಂದು 5 ತಂದು ಕೊಟ್ಟು ಹೋಗ್ತೀನಿ, ಯಾವ್ದು ಇರಲ್ಲ, ಏನ್ ಮಾಡ್ತೀರಾ? ಈಗ ಮೊನ್ನೆ ಬೇರೆ ತರ ಅರ್ಜಿ ಬಂದ್ವು, ಇನ್ಕಮ್ ರೆಕಾರ್ಡ್ ಇದ್ವು, ನೀನು ಅಕ್ಲಾಯ್ಮೆಂಟ್ ಕೊಡ್ತೀಯಪ್ಪ, ಅಕ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ಅರ್ಜಿ ಮೆಂಬರ್ ಕೊಟ್ಟು ರಿಸೀವ್ ಮಾಡಬೇಡಿ. ಫಲಾನುಭವಿಗಳು ಯಾರು ಬಂದು ಅರ್ಜಿ ಕೊಡ್ತಾರೆ ಅವ್ರು ಯಾರು ರಿಸೀವ್ ಮಾಡಬೇಡಿ. ಪಕ್ಕ ರೆಕಾರ್ಡ್ ಮಾತ್ರ
ಓಕೆ, ನಿಮ್ಮ ಮಾತಿಗೆ ನಾವು ಸ್ಪಂದಿಸ್ತಾ ಇದೀವಿ ಅಂತ ಹೇಳ್ತಾ, ಹಾಗೇನೆ ರೈತರಿಗೆ ಗೊತ್ತಾಗಲ್ಲ ಅಂತಕ್ಕಂಥ ಪದ ನಾನು ನಂಬಕ್ಕಾಗಲ್ಲ. ಈ ಗ್ಲೋಬಲ್ ಕಾಲ ಬಂದಿರೋದ್ರಿಂದ ಜಾಸ್ತಿ ನಮ್ಮ ನೀವು ಸಮೇತ ಪಾರದರ್ಶಕವಾಗಿರ್ಬೇಕು ಅಂತ ಕೇಳ್ತಾ, ಹಾಗೆ ಈಗ ನಮ್ಮ ರಾಜ್ಕುಮಾರ್ ಅವರು ನಮ್ಮ ವ್ಯಕ್ತಿಗೆ ನಮ್ಮ ಗ್ರಾಮ ಪಂಚಾಯತ್ ರಾಜ್ಕುಮಾರ್ ಬಂದಿದ್ರೆ ನಮ್ಮೆಲ್ಲರ ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ ಸಭೆಯನ್ನ ಮುಂದುವರಿಸಿದ್ವಿ. 15ನೇ ಹಣಕಾಸು ಕಾಮಗಾರಿ ಬಗ್ಗೆ ಸೌಮ್ಯ ಅವರು ಕನ್ನಡ ಸೌಮ್ಯ ಅವರು ವಿವರವಾಗಿ ಹೇಳ್ತಾರೆ. ಈಗ ಕೇಳಬೇಕಂತ ಕೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. 15ನೇ ಹಣಕಾಸಿನ ಬಗ್ಗೆ ವಿವರ ಕೊಡ್ತೀನಿ. 22-23ನೇ ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾದಂಥ ಅನುದಾನದ ಬಗ್ಗೆ ಹೇಳ್ತೀನಿ. 1/4/22ಕ್ಕೆ ಪ್ರಾರಂಭಿಕ ಶುಲ್ಕ 35,02,642 ರೂಪಾಯಿ ಇರುತ್ತೆ. ಇದಕ್ಕೆ ಬಿಡುಗಡೆ ಆದ ಅನುದಾನ ಬಂದು 41,96,586 ರೂಪಾಯಿ. ಮತ್ತೆ ಬಡ್ಡಿ ಸೇರ್ಪಡೆ ಆಗಿರುತ್ತೆ 83,076 ರೂಪಾಯಿ. ಒಟ್ಟು ಅನುದಾನ 77,77,304 ರೂಪಾಯಿ ಇರುತ್ತೆ. ಇದರಲ್ಲಿ ಖರ್ಚಾಗಿರೋ ಮೊತ್ತ 42,33,238 ರೂಪಾಯಿ. 31/3/23ಕ್ಕೆ ಅಂತಿಮ ಶುಲ್ಕ ಬಂದು 35,39,066 ರೂಪಾಯಿ ಇರುತ್ತೆ. ಖರ್ಚಾಗಿರೋ ಮೊತ್ತಕ್ಕೆ ಕಾಮಗಾರಿ ವಿವರ ಕೊಡ್ತೀನಿ. ಮಾಸ್ತಿಪಾಳ್ಯ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಣ್ಣಿನ ರಸ್ತೆ 48,201 ರೂಪಾಯಿ ಖರ್ಚಾಗಿದೆ. ಮುದ್ದೇನಹಳ್ಳಿ ಗ್ರಾಮದ ಅಂಗನವಾಡಿ ಮೇಲ್ಛಾವಣಿ ದುರವಸ್ಥಿ ಕಾಮಗಾರಿಯಾಗಿದೆ 47,755 ರೂಪಾಯಿ ಖರ್ಚಾಗಿದೆ. ಮುದ್ದೇನಹಳ್ಳಿ ಗ್ರಾಮದ ಅಂಗನವಾಡಿ ರಿಪೇರಿ ಮುಂದುವರೆದ ಕಾಮಗಾರಿ 67,760 ರೂಪಾಯಿ ಖರ್ಚಾಗಿದೆ. ಕೋಲಾರ ವಾರ್ಡ್ 1ರಲ್ಲಿ ದುರ್ಗಮ್ಮನ ದೇವಸ್ಥಾನದ ಹತ್ತಿರ ಸಿಸಿ ಚರಂಡಿ ಕಾಮಗಾರಿಯಾಗಿದೆ 96,852 ರೂಪಾಯಿ ಖರ್ಚಾಗಿದೆ. ಕೋಲಾರ ವಾರ್ಡ್ 1ರ ಪೋಸ್ಟ್ ಮೃತ್ಯುಂಜಯಪ್ಪನ ಮನೆಯಿಂದ ರೇಣುಕಾ ಆರಾಧ್ಯ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. ಬದಲಾವಣೆ 86,992 ರೂಪಾಯಿ ಖರ್ಚಾಗಿದೆ. ಬ್ರಹ್ಮಸಂದ್ರ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಾರಾಯಣಪ್ಪನ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿಯಾಗಿದೆ 1,45,071 ರೂಪಾಯಿ ಖರ್ಚಾಗಿದೆ. ಕೋರಾ ವಾರ್ಡ್ 3ರ ಮಲ್ಲಮ್ಮನ ಮನೆಯಿಂದ ಜಗದೀಶಯ್ಯನ ಮನೆಯವರೆಗೆ ಸಿಸಿ ಚರಂಡಿ ಆಗಿದೆ 67,701 ರೂಪಾಯಿ ಖರ್ಚಾಗಿದೆ. ಕೋರಾ ವಾರ್ಡ್ 1ರ ಇಟ್ಟಿಗೆ ಮನೆ ಚೆನ್ನಿವೀರಯ್ಯನ ಮನೆಯಿಂದ ಪೋಸ್ಟ್ ಮೃತ್ಯುಂಜಯಪ್ಪನ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. ಬದಲಾವಣೆ ಕಾಮಗಾರಿ 86,982 ರೂಪಾಯಿ ಖರ್ಚಾಗಿದೆ. ಕೋರಾ ವಾರ್ಡ್ 2ರಲ್ಲಿ NH4 ರಸ್ತೆಯಿಂದ ಗೌರಮ್ಮನ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯಾಗಿದೆ. ಬದಲಾವಣೆ 33,494 ರೂಪಾಯಿ ಖರ್ಚಾಗಿದೆ. ಕೋರಾ ವಾರ್ಡ್ 2ರಲ್ಲಿ ಪರಿಶಿಷ್ಟ ಪಂಗಡ ಕಾಲೋನಿಯ ರಾಮಕ್ಕನ ಮನೆಯಿಂದ ಸಿದ್ದರಂಗಯ್ಯನ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯಾಗಿದೆ. ಬದಲಾವಣೆ ಕಾಮಗಾರಿ 34,095 ರೂಪಾಯಿ ಖರ್ಚಾಗಿದೆ. ಕೋರಾ ಕೆರೆ ಅಂಗಳದಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿ ಕೊರೆದ ಬಾಕ್ಸು 1,95,000